ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ, ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ. ಈ ದಿನ ಭಗವಾನ್ ಶನೀಶ್ವರ ಸ್ವಾಮಿಯ ವಾಹನವಾದ ಕಾಕರಾಜ ಅಂದರೆ ಕಾಗೆಯ ಕಾಲುಗಳು ಮನುಷ್ಯನ ದೇಹದ ಯಾವ ಅಂಗಾಂಗಗಳಿಗೆ ತಗುಲಿದರೆ ಅಥವಾ ಪರಚಿದರೆ ಅಥವಾ ಬಡಿದರೆ ಆಗುವ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ನಮ್ಮದೇ ಆದ ಚಿಂತೆ, ಕೆಲಸದ ಒತ್ತಡ, ತುರ್ತು ಕಾರ್ಯ ಬಿಡುವು ಮಾಡಿಕೊಂಡು ವಾಕಿಂಗ್, ನೆಂಟರಿಷ್ಟರೊಡನೆ ಹೋಗುವಾಗ ಆಕಸ್ಮಿಕವಾಗಿ ಕಾಗೆಯು ಹಾರಿ ಬಂದು ತನ್ನ ಕಾಲನ್ನು ಮನುಷ್ಯನ ದೇಹದ ಅಂಗಾಂಗಗಳ ಮೇಲೆ ಮುಟ್ಟಿ ಹಾರುವುದು, ಇದರ ಪರಿಣಾಮ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಕಾಗೆಯು ತಲೆ ಮೇಲೆ ಕಾಲನ್ನು ತಾಗಿಸಿ ಇಟ್ಟರೆ ಅಥವಾ ಹಾರಿದರೆ ಅದು ಅತ್ಯಂತ ಕೆಟ್ಟ ಸಂಬಂಧ ಬರುವುದು, ಜೊತೆಗೆ ದಾರಿದ್ರ್ಯವೂ ಬರುವುದು. ಮುಂದೆಲೆ ಮೇಲೆ ಕಾಗೆಯು ಕಾಲನ್ನು ತಾಗಿಸಿದರೆ ಗಂಡಾಂತರ, ಜೀವಕ್ಕೆ ತೊಂದರೆ, ಅಪಘಾತದ ಸೂಚನೆಯಾಗಿರುವುದು. ಹಣೆಯ ಮೇಲೆ ಕಾಲನ್ನು ತಾಗಿಸಿದರೆ ಕಾಗೆಯು ಕಷ್ಟಗಳ ಸರಮಾಲೆ, ನಿರಂತರ ಯಾವ ಸುಖಫಲವೂ ಈ ಕಾಲದಲ್ಲಿ ಲಭ್ಯವಾಗುವುದಿಲ್ಲ. ನಿರಂತರ ನೋವು, ಅಪಮಾನವೇ ಹೆಚ್ಚು. ಕಣ್ಣಿನ ಮೇಲೆ ಕಾಗೆಯ ಪಾದ ತಾಗಿದರೆ ಮನಮೆಚ್ಚಿದ ಹುಡುಗಿಯರೊಡನೆ ಸ್ನೇಹ ಸಂಪರ್ಕವಾಗುವುದು. ಕುತ್ತಿಗೆ ಹಾಗೂ ಕೊರಳಭಾಗದ ಮೇಲೆ ಕಾಗೆಯ ಪಾದ ತಾಗಿದರೆ ಕಬ್ಬಿಣದ ಆಯುಧದಿಂದ ಆ ವ್ಯಕ್ತಿಗೆ ಹಾನಿ, ತೊಂದರೆ, ಆಕಸ್ಮಿಕ ಅನಾಹುತ, ಜೀವಭಯ ಉಂಟಾಗುವುದು. ಭುಜದ ಮೇಲೆ ಕಾಗೆಯ ಪಾದ ತಾಗಿದರೆ ಬಂಧು ಬಾಂಧವರಿಂದ, ಸ್ನೇಹಿತರಿಂದ, ಸಹೋದ್ಯೋಗಿಗಳಿಂದ ಉಡುಗೊರೆ ಬರುವುದು. ಅಲ್ಲದೆ ಆ ದಿನ ಅತಿ ಉತ್ಸಾಹದಿಂದ, ಸಂತೋಷದಿಂದ ಇರುವಿರಿ. ಕಾಗೆಯು ಬಲ ತೋಳಿನ ಮೇಲೆ ತಾಗಿದರೆ ಸಂತೋಷ, ಪ್ರಯಾಣ ಹಾಗೂ ಗೆಳೆಯ ದರ್ಶನವಾಗುತ್ತದೆ. ಎಡತೋಳಿನ ಮೇಲೆ ಕಾಗೆಯ ಪಾದ ತಾಗಿದರೆ ಕೆಟ್ಟ ಜನರಿಂದ, ದುಷ್ಟ ಜನರಿಂದ ಕಿರುಕುಳ, ತೊಂದರೆ ಹೆಚ್ಚುವುದು. ಕಾಗೆಯು ಬೆನ್ನ ಮೇಲೆ ಕಾಲು ತಾಗಿಸಿ ಹಾರಿ ಹೋದರೆ ತನ್ನ ಸಮೀಪದ ಬಂಧುಗಳ ಅಥವಾ ಅತಿ ಹತ್ತಿರದ ಬಳಗದವರ ಮರಣದ ವಾರ್ತೆ ಬರುವುದು ಮತ್ತು ಆ ಕಾರ್ಯದಲ್ಲಿ ಅಂದರೆ ಅಂತಿಮ ಯಾತ್ರೆಯಲ್ಲಿ ಇವರು ಭಾಗವಹಿಸುವರು. ಹೊಟ್ಟೆಯ ಒಕ್ಕಳು ತಾಗಿಸಿ ಕಾಗೆ ಹಾರಿ ಹೋದರೆ ಗಂಡಾಂತರ, ಅತ್ಯಂತ ಅಪಶಕುನ ಇದು. ಸೊಂಟದ ಕೆಳಭಾಗ ಅಂದರೆ ಹಿಂಭಾಗ ಹಾಗೂ ಕಾಲ ಮೇಲೆ ತಾಗಿಸಿ ಹೋದರೆ ಮಾಡಿದ ಪಾಪಗಳ ಪರಿಣಾಮ ತೋರಿಸುವುದು. ಕಾಗೆಯು ರಾತ್ರಿ ಕೂಗುವುದನ್ನು ಕೇಳುವುದು ದುಃಖವನ್ನು ಬರುವಂಥ ಸೂಚನೆಯಾಗಿರುತ್ತದೆ. ಕಾಗೆ ಜಗಳವಾಡುವುದು ನೋಡುವುದರಿಂದ ಮನೆಯಲ್ಲಿ ಜಗಳ, ಭಿನ್ನಾಭಿಪ್ರಾಯ ಹೆಚ್ಚುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ. ಧನ್ಯವಾದಗಳು.